ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗೈತ್ರಿ. ಇವತ್ತಿನ ಬ್ಲಾಗ್ ಅಂತ ಶುರು ಮಾಡಕತ್ತೀನಿ. ಇವತ್ತು ಅಂಬೇಡ್ಕರ್ ಜಯಂತಿ ಐತಿ. ಸೊ ಈ ವಿಡಿಯೋನ ಲಗೋಟನೆ ಹಾಕ್ತೀನಿ. ನಿನ್ನೆ ಅಂತೂ ಫುಲ್ ಕೆಲಸ ಇತ್ತು, ಒಂದು ಬೇರೆ ಕೆಲಸದ ಮ್ಯಾಗ ಹೋಗಿದ್ದೆ. ಏನೋ ಒಂದು ಮಾಡ್ಕೊಂಬರಕ್ಕೆ ಹೋಗಿ ಏನೋ ಒಂದು ಮಾಡ್ಕೊಂಬಂದಿನಿ. ಬಂದ ಮ್ಯಾಗಂತೂ ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡಾಗಿ ತುಂಬ ಏನಂತ್ರಿ, ಒಂದೊಂದು ಸರಿಗೆ ಹೆಂಗೆ ಹೋಗುತ್ತೆ ಲೈಫ್ ಅಂತಂದ್ರೆ ಗೊತ್ತೇ ಆಗಂಗಿಲ್ಲ, ಅಂದ್ಕೊಂಡಿರಂಗಿಲ್ಲ. ಯಾರು ಈ ಥರದ ಸನ್ನಿವೇಶ ಬರ್ತಾವೆ, ಈ ಥರದ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕಾಗುತ್ತಾ ಅಂತ ಹೇಳಿ ಯಾವುದಕ್ಕೂ ಸ್ಟ್ರಾಂಗ್ ಆಗಿರ್ಬೇಕು ನೋಡ್ರಿ. ಒಂದೊಂದು ಕಡೆ ಒಂದೊಂದು ದಿನ ಒಂದೊಂದು ಘಟನೆಗಳಿಗೆ ನಮ್ಗೆ ಯಾರೂ ಹೇಳ್ಕೊಡ್ಬೇಕಾಗಿರೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಅದು ನಾವೇ ಅನುಭವಿಸಿದ ಮ್ಯಾಗ ನಾವೇ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕೇ ಆಗುತ್ತೆ. ಸೆಕೆಂಡ್ ಆಪ್ಷನ್ ಕೆಲವೊಂದು ವಿಷಯದೊಳಗೆ ಇರೋದೇ ಇಲ್ಲ ಫ್ರೆಂಡ್ಸ. ಏನು ಮಾಡೋದು, ಒಂದು ಕಲ್ಲು ಪೆಟ್ಟು ತಿಂದ್ಮ್ಯಾಗ ಶಿಲೆ ಆಗುತ್ತೆ ಅಂತೇಳಿ ಸಾವಿರಾರು ವರ್ಷಗಳಿಂದನೇ ಈ ಒಂದು ಮಾತು ಹೇಳಿದ್ದಾರೆ. ಹಾಗಾಗಿ ನಮ್ಗೇನು ಪೆಟ್ಟುಗಳು ಬರ್ತಾವೆ ನೋಡ್ರಿ, ಬೇರೆ ಯಾರೂ ಮಾಡೋಂಗಿಲ್ಲ. ಅದು ನಮ್ಮವರೇ ನಮಗೆ ಪೆಟ್ಟುಗಳು ಮಾಡ್ತಾರೆ. ಆ ಪೆಟ್ಟಿಂದ ನಾವು ಹುಷಾರಾಗಬೇಕೇ ಹೊರತು ಇನ್ನೂ ಆ ಒಂದು ಪೆಟ್ಟಿನ ನೋವಿನೊಳಗೆ ಕೂತ್ಕೊಳಕ್ಕೆ ಹೋಗ್ಬಾರ್ದು. ನೋವು ಇರ್ತದೆ, ಬಟ್ ಅದಾದ್ಮ್ಯಾಗನೇ ನಮ್ಗೊಂದು ಒಳ್ಳೇದಾಗುತ್ತೆ. ಸೊ ಪರವಾಗಿಲ್ಲ. ತಲೆ ಅಂತೂ ಸಿಕ್ಕಾಪಟ್ಟೆ ಸಿಡಿಯಕತ್ಬಿಟ್ಟೈತೆ ಅಂದಂತ್ರು ಈ ಸದ್ಯಕ್ಕೆ. ಈಗ ನಾಷ್ಟ ಮಾಡೀವಿ, ಮಾಮೂಲಿ ಸುಸ್ಲ ನಾಷ್ಟ ಮಾಡಿ. ನಿನ್ನೆ ಯಾಕೆ ಹೋಗಿದ್ದೆ ಏನು, ಸೊ ಒಬ್ಬರ ಬಗ್ಗೆ ಹೇಳ್ಕೋಬೇಕು, ವಿಡಿಯೋ ಮಾಡ್ತೀನಿ. ಸೊ ಮೊದಲು ನಾಷ್ಟ ತಿನ್ನಮಂತ ಸೂಟಿ ಐತಿ ಸಾಲಿ ಇವತ್ತು. ಅಕ್ಕಿ ನಂತರ ಆಯ್ತು ರೀ. ಸದ್ಯಕ್ಕೆ ನೀರು ತೊಗೊಂಡ್ಕೊಂಡು ನಾವು ಅಕ್ಕಿ ನಾಷ್ಟ ಆಯಿತು, ಎದ್ದು ಕುಂತಾಳ ನೋಡ್ರಿ ಹೆಂಗಾಗೈತಿ ಬಿಸಿಲಾಗ. ಸೊಂಡಿ ಒಂದಿಂದಾಗ ಬಿಸಿಲಾಗ ಹೋಗಿ ಬರೋದ್ರಾಗ ನನ್ನ ಸೊಂಡಿನ ಒಣಗಿಬಿಟ್ಟವು, ಕಣ್ಣೊಂದು ಬಾಗ್ ಬುರ್ಯಾಕತ್ತಾವು. ಇನ್ನು ಇವತ್ತು ಸುಟ್ಟಿ ಇತ್ತು, ಪರವಾಗಿಲ್ಲ, ಲೇಟಾಗಿನೇ ಎದ್ವಿ. ಈ ಸುಸ್ಲಾ ತಿಂದು ಸಿಗೋಣ. ನಾನು ಇವೆಲ್ಲ ರೆಡಿಮೇಡ್ ಸಾಮಾನ. ಸೊ ಇದ್ರದ್ದು ಅಂಗಡಿ ನಮ್ಗೆ ರೇಣುಕಾ ಅಕ್ಕ ಅಂತೇಳಿ ಅವರು ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಕಡಿಮೆ ಸಿಗ್ತಾವ್ರಿ, ಹೋಲ್ಸೇಲ್ ಎಲ್ಲ ನೋಡ್ರಿ ಅಂತ ನಾನು ಕೂಡ ಹೋಗಿದ್ದೆ. ನಮ್ಮ ಫ್ಯಾಮಿಲಿಗೋಸ್ಕರ ತಗೋಬೇಕಾಗಿತ್ತು. ಮಕ್ಕಳಿಗೆ ಟಿ ಶರ್ಟ್ಗಳು, ಈಗ ಸ್ತ್ರೀಗೆ ಓಮುಗ ಪಿಲ್ಲುಗೂ ಅವಾಗ ಟಿ ಶರ್ಟ್ಗಳು ತರ್ತಾ ಇರ್ತೀನಿ ನಾನು, ನೀವು ನೋಡಿರ್ತೀರಿ. ಬಟ್ ಹಾಗಾಗಿ ನಾನು ಕೂಡ ಹೋಗಿ ತೊಗೊಂಡು ಬಂದೀನಿ ರೀ. ನನಗೆ ರೇಣುಕಾ ಅಕ್ಕ ಅಲ್ಲೆಲ್ಲ ಅಂಗಡಿಗೆಲ್ಲ ಕರ್ಕೊಂಡು ಹೋಗಿ ಮಾಡಿ ಭಾಳ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಯಾಕೆ ಆಗಲಕ್ಕ ನಾವು ಒಂದು ಚಲೋದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದು ನಮ್ಗೆ ತಟ್ಟುತ್ತ ಸುಳ್ಳಲ್ಲ. ಎಲ್ಲೋ ಒಂದು ಕಡೆ ಕೊಲ್ಲೋರು 100 ಬಂದ್ರು ಕಾಯಾರು ಒಬ್ರು ಇರ್ತಾರಂತ. ಏನೇ ಸಮಸ್ಯೆ ಬರ್ತೋ ಅಂದ್ರೂ ಕೂಡ ಒಂದೊಂದು ಟೈಮ್ದಾಗ ಬೇಜಾರಾಗೇ ಆಗುತ್ತೆ, ನಾವಾಗಲಿ ನೀವಾಗಲಿ ಅಷ್ಟೇ. ಬಟ್ ಬೇಜಾರು ಅನ್ನೋದು ಅದು ಎಲ್ಲರಿಗೂ ಮಾಮೂಲಿ. ಅದಕ್ಕೂ ಮೀರಿ ನಮ್ಗೊಂದು ಲೈಫ್ ಇರ್ತೈತಿ, ಅದಕ್ಕೂ ಮೀರಿ ನಮ್ಗೊಂದು ಟೈಮ್ ಚಲೋ ಬಂದೇ ಬರ್ತೈತಿ. ಸೊ ಹಾಗಾಗಿ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಕೊಲ್ಲಕ್ಕೆ 100 ಬಂದ್ರು ಕಾಯಕ ಭಗವಂತ ಒಬ್ಬ ಇದ್ದೇ ಇರ್ತಾನ. ಒಳ್ಳೇದಾಗುತ್ತ ಅನ್ನೋ ಭರವಸೆ ಒಳಗನೆ ಎಲ್ಲರೂ ಜೀವನ ಮಾಡ್ತಾರೆ. ಯಾರೇ ಏನೋ ಮಾಡಿದ್ರು ಕೂಡ ಒಂದು ಚಲೋ ಕೆಲಸ ಮಾಡಲಿ, ಒಂದು ಕೆಟ್ಟ ಕೆಲಸ ಮಾಡಲಿ, ಅವ್ರು ಅನ್ಕೊಂಡಿದ್ದಾಗುತ್ತಂತಾನೇ ಮಾಡಕ್ಕೆ ಇಷ್ಟಪಡ್ತಾರೆ. ಯಾರು ಕೂಡ ಕೆಟ್ಟದಾಗುತ್ತಂತೇಳಿ ಯಾರು ಜೀವನ ಮಾಡಕ್ ಹೋಗಲ್ಲ. ಎಲ್ರಿಗೂ ಒಳ್ಳೇದಾಗುತ್ತಾ ಹಿಂದಿನ ಅನ್ನೋ ಒಂದು ಭರವಸೆ ಮೇಲೆ ಎಲ್ಲರ ಜೀವನ ನಿಂತಿರುವಂಥದ್ದು. ಸೊ ಹಾಗಾಗಿ ನನಗೂ ಸಾಕಷ್ಟು ಈಗಂತೂ ಇಷ್ಟು ಪ್ರೆಷರ್ ಐತಂದ್ರ ಅದು ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ಅದೇ ಹೇಳಿದೆ, ಒಂದಕ್ಕೆ ಹೋಗಿ ಒಂದು ಮಾಡ್ಕೊಂಬಂದಿನಿ ಅಂತೇಳಿ. ಎಲ್ಲ ಮನೆಗೋಸ್ಕರನೇ, ಎಲ್ಲ ಮಕ್ಕಳಿಗೆ ಕಿಡ್ಸ್ ಡೈಲಿ ವೇರು, ಮತ್ತು ಯಾವಾಗಾರ ಒಂದ್ಸರಿ ಉಡಾಕ ಮಾಡಕ ಈ ಥರದ್ದು ನೋಡ್ರಿ, ಈ ಥರದ್ದು ತೊಗೊಳೋದಿತ್ತು. ನನಗೆ ಹೊರಗಡೆ ಭಾಳ ಕಾಸ್ಟ್ಲಿ ಬೀಳ್ತಾವ, ಸ್ವಲ್ಪ ಹೋಲ್ಸೇಲ್ ರೇಟ್ನಾಗ ಕಡಿಮೆ ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಹಂಗೆ ಒಂದು 4 ಏನೇನು ತಂದಿನ ತೋರಿಸ್ತೀನಿ. ಅದಕ್ಕೂ ಮುಂಚೆಗೆ ರೇಣುಕಾ ಅಕ್ಕ ನನಗೆ ನೋಡ್ರಿ, ಅಕ್ಕ ತಂಗಿಯರು ಅಲ್ಲೊಬ್ರು ಬಸ್ ಸ್ಟ್ಯಾಂಡ್ ನೀವು ಅಕ್ಕ ತಂಗಿರೇನೋ ಅಂತೇಳಿ ಕೇಳಿದ್ರು. ನಾವು ಅಂತಂದ್ವಿ. ಅಕ್ಕ ತಂಗಿರಾಗಲಕ್ಕ, ಅಣ್ಣ ತಮ್ಮಂದ್ರಾಗಲಕ್ಕ, ಅದಕ್ಕೇನು ಇದ್ರದ್ದು ರಕ್ತ ಸಂಬಂಧದ ಇದು ಬೇಕಾಗಿತ್ತು ಫ್ರೆಂಡ್ಸ. ತೊಗರಿಬೇಳೆ ನೋಡ್ರಿ, ಅಕ್ಕ ತೊಗರಿಬೇಳೆ ಕಟ್ಟಾರ ನೋಡ್ರಿ, ತೊಗರಿಬೇಳೆ ಕಟ್ಟಾರ, ಚೂಡ ಮಾಡಿ ಕಟ್ಟಾರ. ಟೊಮಾಟಿ ನೋಡ್ರಿ, ಅವು ಗಿಡದಾಗಿ ಬೆಳೆದಿದ್ವು ಅಂತ ಟಮಾಟಿ ಕಟ್ಟಾರ.
ಕರಿಬೇವು. ನಾನು ನಿನ್ನೆ ನೈಟ್ ಬಂದ ತಕ್ಷಣ ನಂಗೆ ತೆಗೆದಾಲಿಲ್ರಿ. ನನಗ ಚಂತನ ಹೋಗಿದ್ದೊಂದು, ಬಿಸ್ಲಾಗ ತಿರ್ಗಾಡಿದ್ದೊಂದು, ಕೂಳ ನೀರ ಬಿಟ್ಟು ಮಾಡ್ಕೊಂತಿರ್ತೀವಿ ಯಾವ್ದಾರ ಒಂದು ಕೆಲ್ಸಕ್ಕ. ಅದಕ್ಕ ಯಾವಾಗಾರ ಒಂದು ಅಡ್ಡಾಗ ಇದು ಆಗಿ ತ್ರಾಸ್ ಕೊಡೋ ಜನನೇ ಭಾಳ ಇರ್ತಾರ. ಪುಂಡಿ ಪಲ್ಯ ಕಟ್ಟಾರ ನೋಡ್ರಿ ಅಕ್ಕ. ಈ ಪುಂಡಿ ಪಲ್ಯ ಚಟ್ನಿ ಮಾಡ್ತೀನಿ, ಮಸ್ತ್ ಆಗುತ್ತೆ ಪುಂಡಿ ಪಲ್ಯ ಚಟ್ನಿ. ಕರಿಬೇವನು ತೊಳೆದು ಒಂದು ಇದ್ರೊಳಗೆ ಇರ್ತೀನಿ. ಎಷ್ಟು ಜನ ನೋಡ್ರಿ ಅದಕ್ಕೆ ಹೇಳುದು, ಮಾರ್ಕೆಟ್ ತಂದ್ರ ಹೊರಗೆ ಇಟ್ಟು ಇಟ್ಟತಿಗೆ ಅಗಳ ಇದಾಗ್ಬಿಟ್ಟಿರ್ತದ. ಎಷ್ಟು ದಿನ ಹರಿದು ಇಟ್ಟಿರ್ತಾರೋ ನೀರು ಹೊಡೆದು. ಇದು ನೋಡ್ರಿ ಫ್ರಿಜ್ನಾಗ ಇಟ್ಟಿಲ್ಲ. ನಿನ್ನೆ ಅವ್ರ ಅಷ್ಟೊತ್ತಿಗೆ ಅರ್ಧಾರ ಏನೋ ನಿನ್ನೆ ಚಂದನ ಮತ್ತೆ ಇವತ್ತು ಅಂದ್ರೂ ಇನ್ನ ಫ್ರೆಶ್ ಐತಿ ನೋಡ್ರಿ. ಫ್ರಿಜ್ನಾಗ ಇಟ್ಟಿಲ್ಲ ಅಂದ್ರೂ ಕೂಡ. ಇದು ನೋಡ್ರಿ, ಇದು ಕುಸ್ಬಿ ತಪ್ಪಲ ಫ್ರೆಂಡ್ಸ್. ಇದ್ರದ್ದು ಏನ್ ಮಾಡ್ತಾರ ನನಗೆ ಗೊತ್ತಿಲ್ಲ, ಅಕ್ಕನ ಕೇಳ್ತೀನಿ. ಹಂಗೇನೆ ನೋಡ್ರಿ ಕೆಂಪು ಟಮಾಟೆ ಎಲ್ಲ ಅದಾವು. ಇವು ಕಗ್ಗು ಟಮಾಟೆ ನೋಡ್ರಿ, ಚಟ್ನಿಗೆ ಅಂತೇಳಿ ಸೈಡಿಗೆ ಇರ್ತಾರ. ಹಂಗೆ ನೋಡ್ರಿ ಮನೆಕಾಯಿ ಗಮ್ಮ ಗಮ್ಮ ಅನ್ನತಾರ ನೋಡ್ರಿ ಮನೆಕಾಯಿ. ಅಕ್ಕರು ಹೊಲ ಮನೆ ಅದಾವ್ರಿ. ಸೊ ಹಾಗೇನೆ ಹೂವ ನನಗಿಷ್ಟು ಹಾಕೊಂಡ್ ಬಂದಿದ್ರು. ಅಲ್ಲೇ ಸ್ವಲ್ಪ ನಾವು ಹೋಗೋದು ಲೇಟ್ ಆಗಂತೆ ಬಸ್ ಸ್ಟ್ಯಾಂಡಿಗೆ ಕೂತು ಪೋಣಿಸಿ ನನಗೆ ಕೊಟ್ಟಿದ್ರು. ನಾನು ನಿನ್ನೆ ವಿಡಿಯೋ ಏನು ಮಾಡಕ್ ಹೋಗಿದ್ದಿಲ್ರಿ ಫ್ರೆಂಡ್ಸ. ಅಕ್ಕನ ಜೊತೆಗೆ ನನ್ಗೆ ತಲೆಯಾಗನೇ ಇಲ್ಲ, ಬರೀ ಫೋಟೋ ತಗೊಂಡಿನಿ ಅಷ್ಟೇ. ನಿಮ್ ವಿಡಿಯೋ ಮಾಡ್ಲೇನು ಬಿಡ್ಲೇನು 2 ಸರಿ ಭೇಟಿಯಾಗಿವಿ ಅಂದ್ರೂ ನನಗೆ ತಲೆಯಾಗ ಬಂದಿಲ್ಲ ನೋಡ್ರಿ ಫ್ರೆಂಡ್ಸ್. ಇದೇನೈತಿ ಹೂವ ನೋಡ್ರಿ. ಇವು ಸ್ವಲ್ಪ ನಿನ್ನೆ ಬಂದು ಪೋಣಿಸಿ ಇಟ್ಕೋಬೇಕಾಗಿತ್ತು, ಸ್ನೇಹಿತರ ಕೊಡ್ಬೇಕಾಗಿತ್ತು. ಬಟ್ ತಲೆಯಾಗ ಸುದ್ದಿರ್ಲಿಲ್ರಿ ತಲೆ. ಹಂಗಾಗಿ ಆಮ್ಯಾಗ ಲಿಂಬೆಹಣ್ಣು ಕೊಟ್ಟಿದ್ರು, ಆಮೇಲೆ ಇದಕ್ಕೆ ಹಾಕಿ ಮಾಡಿದ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ತುಪ್ಪ ಎಷ್ಟು ತುಪ್ಪ ಐತಿ, ಮನಿ ತುಪ್ಪ ನೋಡ್ರಿ ಫ್ರೆಂಡ್ಸ್. ಇದು ನೋಡ್ರಿ ಅಕ್ಕ ತುಪ್ಪ ಕಟ್ಟಾರ. ಇದು ಒಂದು ಅರ್ಧ ಲೀಟರ್, ಅರ್ಧ ಕಿಲೋನೇ ಐತಿ ಫ್ರೆಂಡ್ಸ್. ಯಾರ್ ನೋಡ್ರಿ ಹಚ್ಕೊಂಡ್ರ ಬರೀ ನಾನು ಯೂಟ್ಯೂಬ್ದಾಗ ನೋಡಿ, ನಾನು ಏನು ಅವ್ರಿಗೆ ಕೊಟ್ಟಿಲ್ಲ ತಗೊಂಡಿಲ್ಲ ಅಂದ್ರೂ ನನ್ನ ಬಲ್ಲೆ ಸೀರೆ ಪರ್ಚೇಸ್ ಮಾಡ್ತಾರ ಫ್ರೆಂಡ್ಸ್. ಅವರು ಎಲ್ಲ ಹೋಲ್ಸೇಲ್ದಾಗ ಎಲ್ಲ ಸಿಗ್ತಾವ ಅವರಿಗೆ. ಅಂದ್ರೂ ಕೂಡ ನನ್ನ ಹತ್ರ ತಗೊಂಡ್ರೆ ಒಂದು ಹೆಲ್ಪ್ ಆಗುತ್ತಾ ಅಂತ ಹೇಳಿಸಿ ನನ್ನ ಹತ್ರ ಸೀರೆ ಖರೀದಿ ಮಾಡ್ತಾರ ಅವರು. ಎಷ್ಟು ವರ್ಣನೆ ಮಾಡಿ ಹೇಳ್ಬೇಕು ನಾ ಯೂಟ್ಯೂಬ್ ಫ್ಯಾಮಿಲಿಗೆ, ಏನ್ ಹೇಳಿದ್ರು ಕಡಿಮೆನ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ. ಲಿಂಬಿಟ್ ಹಣ್ಣು ಕೊಡ್ತಾರ ಅವ್ರಿಗಿರ್ತಾನು, ಮತ್ತ ಮನಿ ತುಪ್ಪ ರಮಗಮ ಅನ್ನತ್ ನೋಡ್ರಿ. ಕಾಸಿ ಬಟ್ಲೆಗೆ ತುಂಬಿ ಕೊಟ್ಟಾರ. ಇದು ಬೇಸನ್ ಲಾಡು ನೋಡ್ರಿ, ಬ್ಯಾಸಿಗೆ ತುಪ್ಪದಾಗ ಮಾಡಿ ಕಟ್ರಂಗ ಅನ್ಸುತ್ತ ನೋಡ್ರಿ. ಎಲ್ಲ ಪೇಟ್ ಒನಿದಲ್ಲ. ಹಾ ಕಟ್ಟಬೇಕ್ರಿ ನಾಳೆ. अगं हात लावून नको, चिपचिप होत आहे परत. ಇಷ್ಟೆಲ್ಲ ತುಪ್ಪಿಣಮ್ಮ ನಮ್ ಕಟ್ಟಾರ ನೋಡ್ರಿ ಅಕ್ಕ. दाखवले बघ आंबा. ते आम्हाला फोन दाखवले बघ आंबा. त्याने सगळं देऊन पाठवलं ते आंबा. परवा व्हिडिओ कॉल करत राहू. त्यांची चेते आंबा. ज्याला म्हणजे तू बघितले ना, तू म्हणलं की खाऊ वाटतं म्हणून. ಇದು ನೋಡ್ರಿ ನೈಟ್ ಡ್ರೆಸ್ ಕಪ್ಳೆ ಸೆಟ್ ತಗೊಂಡ್ಬಂದಿನಿ. ನಾನಾ ವೇರ್ ಮಾಡ್ಬೇಕಂತ ಅನ್ಕೊಂಡಿನಿ. ಒಂದ್ ವೇರ್ ಮಾಡ್ತೀನಿ, ಒಂದ್ ಸೇಲ್ ಮಾಡ್ತೀನಿ. ವೇರ್ ಮಾಡ್ದಾಗ ತೋರಿಸ್ತೀನಿ. ಪಿಲ್ಲಾಗ 2 ಟಿ ಶರ್ಟ್ ತಗೊಂಡಿನಿ. ಪಿಲ್ಲಾಗ 26 ನಂಬರ್ ತಗೊಂಡಿನಿ. ಆಮೇಲೆ ಇದು ಓಮ್ ಗುಂಡಾಗ ನೋಡ್ರಿ ಪ್ಯಾಂಟ್. ಇದು ಅವನಿಗಂತೂ ಮಸ್ತ್ ठेव खाली पिल्या तू. 3 3 ಓಮ್ 3 ಟಿ ಶರ್ಟ್ ತಗೊಂಡಿನಿ. ಅರ್ಧ ಡಜನ್ ತಗೊಂಡಿನಿ ನೋಡ್ರಿ. ಒಂದ ಸೈಜ್ ತಗೊಂಡಿನಿ. ನೋಕೋ ಉಡು ನೋಕೋ 3/4 ಚಡ್ಡಿಗಳು ಬೆಸ್ಟ್ ಕ್ವಾಲಿಟಿ ಇವ. ठेव रे. ಆಮೇಲೆ ಇದೊಂದು ಸೆಟ್ ನೋಡ್ರಿ. ಇದೊಂದು ಸೆಟ್. ಒಂದು ಲೆಗ್ಗಿನ್ಸ್ ತಗೊಂಡಿ ನಾನು. ನನ್ನ ಹತ್ರ ಇರೋ ಲೆಗ್ಗಿನ್ಸ್ ಎಲ್ಲ ಖರಾಬ್ ಆದವು. ಇವು ಅರ್ಧ ಡಜನ್ ಚಡ್ಡಿಗಳು ನೋಡ್ರಿ. ಡೈಲಿ ವೇರ್ ಮಾಡಕ್ಕೆ ಕ್ವಾಲಿಟಿ 8 ನಂಬರ್ ಅದಾವ. ಕಾಟನ್, ಪ್ಯೂರ್ ಕಾಟನ್ ದಾಗ. ಇದು ಬ್ರೆಷರ್ಗಳು ತಗೊಂಡಿದ್ದು ಹೋಲ್ಸೇಲ್ ರೇಟ್ನಾಗ. ಹಾಗೆ ನನಗ ಅಲ್ಲಿ ಸೀರೆಗಳು ಅಷ್ಟು ಲೈಕ್ ಆಗ್ಲಿಲ್ರಿ. ಹಂಗಾಗಿ ಸೀರೆಗಳು ತಗೊಂಡಿನಿ. 2 ಸೀರೆಗಳು ತಗೊಂಡಿನಿ. ಅದ್ರಾಗ ಹಾಕ್ತೀನಿ ನಿಮ್ಗೆ 2 ಸೀರೆಗಳು. ಮತ್ತೆ ಈ ತರದ್ ನೋಡ್ರಿ ಫ್ರೆಂಡ್ಸ್, ಗ್ರ್ಯಾಂಡ್ ಫಂಕ್ಷನ್ ಎಲ್ಲ ಉಡುವಂತ ಡ್ರೆಸ್ಗಳು ತಗೊಂಡಿನಿ. 5 ಸೆಟ್ ಡ್ರೆಸ್ ತಗೊಂಡಿನ್ರಿ. ಅದ್ರಾಗ ಸ್ನೇಹ ಒಂದು ಎಕ್ಸ್ಟ್ರಾ ತಗೊಂಡಿನಿ ಹಬ್ಬಕ್ಕೆ ಉಡುವಂತ ಅಂತೇಳಿ. ಅದ ನಿಮ್ಗೆ ಕಳಿಸ್ತೀನಿ ವಿಡಿಯೋ ಮಾಡಿ. ನನ್ನ ಗಂಡ ಅಪ್ಪಗಂತೆ ಒಂದು ಟಿ ಶರ್ಟ್
ಯಾವ ಟಿ ಶರ್ಟ್ ತಂದಿದ್ದೀನ್ರಿ, ಒಂದು ಹಳದಿ ಕಲರ್ ಲೈನಿಂಗ್ ಇದ್ದಿದ್ದು, ಒಂದು ನಂದು ಯಾವ್ದಿತ್ತಲ್ಲ ಕ್ರೀಮ್ ಕಲರ್, व्हाइट कलर, हाँ व्हाइट कलर. अगं ते कोण तर असं ढगळं हे दिलं ते कुर्ता. ಆಯ್ತಲ್ಲ ಅದು. तिथं आहे. घातले पण नाही. ನಮ್ಮ ಯಜಮಾನ್ರಿಗೆ ಈ ಕಲರ್ ಹೆಂಗ್ ಕಾಣುತ್ತಾ ಕಮೆಂಟ್ ಮಾಡಿ ಹೇಳ್ರಿ. 98. ರೆಡ್ ಮತ್ತೆ ಆಕಾಶ್ ಕಲರ್ ಎರಡು ಮಿಕ್ಸ್ ಇದ್ದಿದೈತಿ ಲೈನಿಂಗ್. ಮೊದಲ ಡಬಲ್ ಎಕ್ಸೆಲ್ ಕರೆಕ್ಟ್ ಆಗಿತ್ತು, ಡಬಲ್ ಎಕ್ಸೆಲ್ ತೊಗೊಂಡ್ರೆ ಸ್ವಲ್ಪ ಲೂಸ್ ಆಗುತ್ತೆ ರೀ. ಕಂಡಕ್ಟ್ ಚಿಂತೆ ಮಾಡತ್ತಾರ, ಹೆಂಡತಿ ಟಾರ್ಚರ್ ಭಾಳ ಆಗೈತಿ, ಸ್ವಲ್ಪ ಸರಿಯಾರ ಅದಕ್ಕೀಗ ಎಕ್ಸೆಲ್ ತೊಗೊಂಬಂದೇನು ಅವರಿಗೆ. ಕಾಲರ್ ಐತಿ, ಲೈನಿಂಗ್ ಕಲರ್ ಅಂತೂ ಮಸ್ತ್ ಕಾಣಿಸ್ತೈತಿ. 100 ಬನ್ನಿ ತೊಗೋಬೇಕಾಗಿದ್ದು ತಲೆಗೆ ಆಯ್ತಾ. ಹೋಲ್ಸೇಲ್ ರೇಟ್ನೇ ಒಂದು ಅರ್ಧ ಡಜನ್ ತಂದ್ರೆ ಅಕ್ಕಿತ್ತು ಯಜಮಾನ್ರಿಗೆ, ತಲೆಗಿದ್ರಿ ಸುದ್ದಿದ್ದಿಲ್ಲ ತಲೆ. 2 ಪ್ರಕಾರ ಸುಯತಕ್ಕೆ ಅದಲ್ರಿ, 9 ಪೀಸಿನು 2 ಪ್ರಕಾರ ತೊಗೊಂಬಂದಿನಿ. ಇದು ನಮ್ಮ ಮೇಡಮ್ ಅವರಿಗ್ರಿ, मला वाटलं ಎಲ್ಲಿಗಾರ ಹೋಗೋನು ಬರ್ತಾ, ಮನೆಗೆ ಇದ್ದಾಗೂ ಬರ್ತೈತಿ. 2 ತಗೊಂಡಿದ್ದೆ, ಸೇಮ್ ಕಲರ್ ಆಗಿದ್ದವು, ನನ್ನ ತಲೆಗೆ ಇಲ್ಲ. ಸೇಮ್ ಕಲರ್ ಬೇಡ, ಮತ್ತೆ ರೇಟುನು ನನಗೆ ಸ್ವಲ್ಪ ಬಜೆಟ್ ಹೆವಿ ಆಯಿತು, ಹಾಗಾಗಿ ಮತ್ತೆ ಕ್ಯಾನ್ಸಲ್ ಮಾಡಿದೆ. ಪ್ಯಾಂಟ್ ಅದು ನೋಡ್ರಿ ಫ್ರೆಂಡ್ಸ್, 26 ಸೈಜ್, ಅವ್ರಿಗೆ ಇಲ್ಲಿ ತನಕ ಬರ್ತೈತಿ. ಇದು ನನ್ನ ಮಗಂದು ಪಿಲ್ಲೆ ಅಂದಿದ್ದು. ಇವ್ರು ಕೂಡ ಟಿ ಶರ್ಟ್ ಹಾಕೊಂಡ್ಬಿಟ್ಟು ನೀಟಾಗಿ ಕಟಿಂಗ್ ಮಾಡಿಸಿ ಒಂದು ಸ್ಟ್ಯಾಂಡರ್ಡ್ ಚಪ್ಪಲ್ ಹಾಕ್ಸ್ಬಿಟ್ರೆ ಪಿಲ್ಯಾಗ ನಿದ್ರ ಆಗ್ಬೇಕು, ಆ ಥರ ಆಗುತ್ತೆ ನೋಡ್ರಿ ಅಂತ. ಇಷ್ಟೆಲ್ಲ ತಗೋಬೇಕಂದ್ರೆ ನನ್ನಿಂದ ರ್ಯಾಂಕಾಕೆಲ್ಲ ಓಡಾಡಿ ಮಾಡಿ ಸಪೋರ್ಟ್ ಮಾಡಿದ್ರು. ಮತ್ತೊಂದ್ಸರಿ ವಿಡಿಯೋದಾಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪು ಇವನ್ನ ಫ್ರಿಜ್ನಲ್ಲಿ ಇಟ್ಟು ಎಟ್ಟೆ ಹೇಳಕ್ಕ ಹೊಲ್ದಾಗ ಮಾಡಿದ್ದು. ಒಂದೇ ಒಂದ್ ನನ್ಗೆ ಭಾಳ ಇಷ್ಟ ಆಗಿದ್ದೆ ಅವ್ರಂದ್ರೆ ಬಸ್ ಸ್ಟ್ಯಾಂಡ್ ನಾವು ಒಳ್ಳೆ ಊರಿಗೆ ಬರಕ್ಕ ನಾನು ನಿಂತಿದ್ದು ನೋಡ್ರಿ. ಅಲ್ಲೊಬ್ರು ನೀವು ಅಕ್ಕ ತಂಗಿಯರ್ ಏನವ ಅಂತಂದ್ರು, ಹ್ಞೂ ಅಂತಂದ್ರೆ ಅವರು ಪಟಕನ್ ಅಂದ್ರು, ನಾನು ಹ್ಞೂ ಅಂತಂದೆ. ಅದೊಂದು ಸೀನ್ ಐತ್ಲ ನನ್ಗೆ ಭಾಳ ಮನ್ಸಿಗೆ ಟಚ್ ಆಗೋ ಥರನೇ ಐತಿ. ತೊಗರಿ ಬೇಳೆ ನೋಡ್ರಿ ಮನ್ಯಾಗ ಹೊಡೆದು ಕಾಣಿಸುತ್ತೆ, ಅಕ್ಕ ಮನೆ ಫೋಟೋ ಕಳ್ಸಿದ್ ಮನ್ಯಾಗ ಹೊಡೆದು ನೋಡ್ರಿ ಅಂತೇಳಿ ಮಸ್ತ್ ಅದಾವ್ರಿ ಫ್ರೆಂಡ್ಸ್. ಉದ್ರ ಬೇಳೆಗೆ ಪಲ್ಯ ಸಾರಿಗೆ ಎಲ್ಲಕ್ಕೂ ಬರ್ತಾವು. ಪಿಲ್ಲು ಇದನ್ನು ಕೂಡ ಫ್ರಿಜ್ನಾಗಿಡು. ಚೋಡ ಬಿಡ ಎಲ್ಲ ಕಟ್ಟರ ಉಂಡಿ ಕಟ್ಟರ ಅಕ್ಕ, ಮತ್ತೊಂದ್ಸರಿ ಥ್ಯಾಂಕ್ಸ್ ರೀ. ಈ ಪ್ರೀತಿ ವಿಶ್ವಾಸಕ್ಕೆ ನಾ ಯಾವತ್ತಿಗೂ ಕೂಡ ಕಟ್ಟಿ ಬೀಳ್ತೀನಿ. ಹೆಚ್ಚಿಂದ ಏನು ಬೇಡ, ನನಗೆ ಇಷ್ಟೆಲ್ಲ ಸಿಗಕತ್ತದ ಅಂತಂದ್ರೆ ಅದು ಯೂಟ್ಯೂಬ್ಗೆ ಕಾರಣ. ಇದು ಜನರ ಪ್ರೀತಿ ಏನೇ ಎನಿ ಟೈಮ್ ಇದ್ರು ಕೂಡ ನನಗೆ ನಿಮ್ದು ಏನೇ ಸಪೋರ್ಟ್ ಬಂದ್ರು, ಫೈನಾನ್ಷಿಯಲಿ ಆಗಿರ್ಬೋದು, ನಿಮ್ದು ಯಾವುದೇ ಪ್ರೈವೇಟ್ ಪರ್ಸನಲ್ ಇದ್ರು ಕೂಡ ನನಗೆ ಫೋನ್ ಹಚ್ಚಿ ಮಾತಾಡಿ ನನ್ನ ಕಡೆಯಿಂದ ಆಗಿದ್ದು ಸಹಾಯ ಮಾಡ್ತೀನಿ ಅಂತಾರ. ಮಾಡೋದಕ್ಕಿಂತ ಹೆಚ್ಚಿಗಾಯ್ತು. ಇಷ್ಟೆಲ್ಲ ನಿಂತು ಮಾಡಿ ನಾನೇನು ಬೆನ್ನತ್ತಿ ಬಂದ್ರಲ್ಲ, ನನ್ನ ಯಜಮಾನ್ರಿಗೆ ನನ್ನ ಜೊತೆ ಬರೋಕ್ಕೆ ಟೈಮ್ ಇರಂಗಿಲ್ಲ. ನಾನು ದುಡಿದ್ರು ನನ್ನ ಮನೆ ಸಂಸಾರಕ್ಕೋಸ್ಕರನೇ ಮಾಡ್ತೀನಿ. ಬಟ್ ನನ್ನ ಗಂಡಗ ನನ್ನ ಜೊತೆ ಬರೋವಂಥ ಇದ್ರು ಕೂಡ ಅವ್ರಿಗೆ ಟೈಮ್ ಇಲ್ಲ. ಬಟ್ ಆದರೂ ಅಕ್ಕ ನನಗೋಸ್ಕರ ಪಾಪ ಅವ್ರ ಯಜಮಾನ್ರಿಗೆ ಹೇಳ್ಕೊಂಡು ನನಗೂ ಕೂಡ ಇಷ್ಟೆಲ್ಲ ಬಂದು, ನನಗೂ ಗೊತ್ತಿರಲಿಲ್ಲ, ಹೋಗಿ ತೊಗೊಂಡು ರೆಡಿಮೇಡ್ದಾಗ ಬಂದ್ವಿ. ಮನೆಗೋಸ್ಕರ ಒಂದು 3-4 ಸಾವಿರ ರೂಪಾಯಿದಾಗ ಆಗುತ್ತೆ ಬಿಡು. ಬರೀ ಟಿ ಶರ್ಟ್ಗಳು, ಚಡ್ಡಿಗಳು ಈ ಥರ ತೊಗೋಬೇಕಂತ ಅನ್ಕೊಂಡಿದ್ದೆ. ಅಲ್ಲಿ ಹೋದ್ಮ್ಯಾಗ 1-2 ಸೀರೆ, ಜಾಸ್ತಿ ಸೀರೆ ಲೈಕ್ ಅನಿಸ್ಲಿಲ್ಲ. ಬಟ್ ಡ್ರೆಸ್ಗಳು ಹಾಕ್ತೀನಿ ನಿಮಗೆಲ್ಲ ವಿಡಿಯೋದಾಗ ನೋಡಕತ್ರಿ, ಸಪೋರ್ಟ್ ಮಾಡ್ರಿ. ಇವತ್ತು ಅಂಬೇಡ್ಕರ್ ಜಯಂತಿ ಎಲ್ಲ ಮಕ್ಕಳು ಸಾಸುಟ್ಟೈತಿ ನೀವಂತ ಹೇಗಿದ್ದು ವಿಡಿಯೋ ಲಗುಟನೆ ಹಾಕ್ತೀನಂತ ಇದನ್ನೆಲ್ಲ ತೆಗೆದಿಡ್ತೀನಿ. ಮತ್ತೆ ಇನ್ನೊಂದು ಇದನ್ನು ಕೂಡ ಅಕ್ಕನೇ ಕೊಟ್ಟರು ನೋಡ್ರಿ ಫ್ರೆಂಡ್ಸ್. ಅಂಗಡಿ ಹಾಳಿದು ಅಲ್ಲ ಎಲ್ಲಿ ಹರಿತಾವ ಅಂತೇಳಿ ತೆಗೆದು ಎಲ್ಲ ಇದ್ರಾಗ ಹಾಕೊಟ್ರು. ಇದು ನೋಡ್ರಿ ಮಜ್ಬೂತ್ ಐತಿ ನೋಡ್ರಿ, ಗಟ್ಟಿ ಮುಟ್ಟಂದ್ರ ಗಟ್ಟಿ ಮುಟ್ಟ ಐತಿ ನೋಡ್ರಿ ಫ್ರೆಂಡ್ಸ್. ನಾವು ಕೂಡ ನಾಲ್ಕು ತೊಡಕ್ ಹೋಗೋತ್ನಾಗ ಮಾಡತ್ನಾಗ ಇದ್ರೊಳಗೆ ಏನಾದ್ರು ಹಾಕೊಂಡು ಹೋಗ್ಬೋದು. ಅಕ್ಕನ ಬ್ಯಾಗ್ ನೋಡ್ರಿ ಎಷ್ಟು ನೆನಪು ಉಳಿತೈತಿ ನನಗಂತರು. ಹಂಗೆ ಅವ್ರ ಮನೇಲಿಂದ ಬರತ್ನಾಗ ಇದ್ರೊಳಗೆಲ್ಲ ಇದು ಮನೆದೆಲ್ಲ ಸಣ್ಣ ಹಾಕಿ ಕೊಟ್ಟಿದ್ರು ನೋಡ್ರಿ. ಮತ್ತೊಂದ್ಸರಿ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತೀನಿ. ಎಲ್ಲ ಸ್ಟಾಪ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಸಿಕ್ಕಾಪಟ್ಟೆ 2 ತಿಂಗಳದಾಗ ನನಗೆ ಭಾಳ ಲಾಸ್ ಆಗೈತ್ರಿ. ನನ್ನವರೇ ನನಗೆ ಮೋಸ ಮಾಡಿದಾರ. ರೊಕ್ಕ ರೂಪಾಯಿ ಎಲ್ಲ ರೀತಿಯಿಂದ ಕೂಡ ಒಂದ್ಸರಿ ಹೋಗುತ್ತಾ ಬರ್ತಂತೆ ಧೈರ್ಯವಾಗಿರ್ತೀನಿ. ಆದ್ರೂ ಕೂಡ ನನಗೆ ಎಲ್ಲ ರೀತಿಯಿಂದ ಕೂಡ ಹರಾಸ್ಮೆಂಟ್ ಮಾಡುವಂಥದ್ದು, ಎಲ್ಲ ಮಾಡಿನೂ ಕೂಡ ನನಗೆ ಏನೋ ಒಂದು ತಪ್ಪು ಹಚ್ಚುವಂಥದ್ದು, ನನಗೆ ಮಾನಸಿಕವಾಗಿ ಹಲ್ಲೆ ಮಾಡುವಂಥದ್ದು, ದೈಹಿಕವಾಗಿ ಏನೋ ಒಂಥರ ಟಾರ್ಚರ್ ತರ ಮಾಡುವಂಥದ್ದು, ಈ ತರ ಜಾಸ್ತಿ ಆಗೈತಿ. ಫೈನಾನ್ಸಿಯಲಿನೂ ಕೂಡ ನಾನು ತುಂಬಾನೇ ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಎಷ್ಟು ರೇಟಿಗೆ ಬರುತ್ತೆ ಅಷ್ಟು ರೇಟಿಗೆ ಸೀರೆಗಳನ್ನ ಕೊಟ್ಟು ಖಾಲಿ ಮಾಡಿದ್ರ ನನಗೆ ಕೊಡೋವು ತಗೊಳವು ನಾನು ಒಂದು ಕ್ಯಾಡ್ ಆಗುತ್ತಾ. ಮಕ್ಳು ಮರಿ ಅದಾವು,
ಒಬ್ಬರದ್ದು ಖರ್ಚಾದ್ರೂ ಕೂಡ ಒಬ್ಬರದಾದ್ರೂ ಉಳಿಸ್ಬೋದು, ಸೇವಿಂಗ್ಸ್ ಮಾಡ್ಬೋದು. ಎಲ್ಲ ಹೆಂಗೈತ್ರಿ ಈಗಿನ ಕಾಲದಾಗ ನೋಡಿರಿ ನೀವು, ಎಲ್ಲ ಇದ್ದೂ ಕೂಡ ಒಂದೊಂದು ಟೈಮ್ದಾಗ ಎಷ್ಟೋ ಕೆಟ್ಟ ಪರಿಸ್ಥಿತಿ ಬರ್ತೈತಿ. 4 ದುಡ್ಡು ಜಮಾ ಮಾಡಿದ್ರೆ ನಮ್ಮ 4 ಮಂದಿ ಮುಂದಕ್ಕೆ ಬಾ ಅಂತ ಅಂತಾರ, ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡ್ಬೋದು, ಎಜುಕೇಶನ್ ಮುಂದುವರಿಸ್ಬೋದು, ಏನೋ 100 ಆಸೆ ಇಟ್ಕೊಂಡು ನಾನು ಇದನ್ನೆಲ್ಲ ಮಾಡೋಕೆ ಪ್ರಯತ್ನ ಪಡ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಅದು ಒಂದ್ ಸ್ವಲ್ಪ ಮಿಸ್ಯೂಸ್ ಆಯ್ತು. ಯಾರೋ ಒಬ್ರು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರ. ಆ ಒಂದು ಕಾರಣಕ್ಕೋಸ್ಕರ ನಾನು ಭಾಳ ಕುಗ್ಗಿ ಅಂದ್ರೆ ಅಷ್ಟುವರೆ ನಾನು ಕುಗ್ಗಿನಿ. ಎಲ್ಲ ರೀತಿಯಿಂದನೂ ಕೂಡ ಡೇ ಆ್ಯಂಡ್ ನೈಟ್ ನನಗೆ ಇಷ್ಟು ಮೆಂಟಲಿ ಟಾರ್ಚರ, ಫಿಸಿಕಲಿನೂ ಕೂಡ ನಂಗೆ ತುಂಬ ರೀತಿಯಿಂದ ಕೂಡ ಹರಾಸ್ಮೆಂಟ್ ಆಗೈತಿ. ಹಾಗಾಗಿ ಇರಲ್ಲಕ್ಕ ದೇವ ಒಬ್ಬ ಇದ್ದೇ ಇರ್ತಾನ, ಇಂದಿಲ್ ನಾಳೆ ಎಲ್ಲ ರೀತಿಯಿಂದನೂ ಕೂಡ ನಾನು ಏನು ಮಾಡೀನಿ ಎದಕ್ಕೆ ಮಾಡೀನಿ ಅಂತೇಳಿ ತಿಳ್ಕೊಂಡವ್ರಿಗೆ ಆ ಶಕ್ತಿ ಆ ದೇವ್ರು ತುಂಬ್ತಾನ. ಆ ಒಂದು ಭರವಸೆ ಅಂತೂ ಯಾವತ್ತೂ ಕಳ್ಕೊಳಕ್ ಹೋಗಲ್ಲ. ಎಷ್ಟೋ ವಿಷಯದೊಳಗೆ ನೋವು ಆಗೇ ಆಗಿರ್ತೈತಿ, ಬಿಡು ಚಲುತ್ತ ನೋವು ಆಗುತ್ತಾ, ಆದ್ರೂ ಒಂದು ಭರವಸೆ ಅನ್ನೋದು ಐತಿ. ಅದಕ್ಕೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ, ಒಂದು ಕಲ್ಲು ಉಳಿಪೆಟ್ಟು ತಿಂದ್ಮೇಲೆ ಶಿಲೆಯಾಗಿ ನಿಂದಿರ್ತೈತಿ. ಅದಕ್ಕೆ ಆಮೇಲೆ 4 ಮಂದಿ ಮೊದಲು ತುಳಿಯೋ ಆ ಕಲ್ ಮ್ಯಾಗ ಅಡ್ಡಾಡಿ ಆ ಕಲ್ಲು ತುಳಿಯೋ ಜನರೇ ನಾಳೆ ಅದೇ ಕಲ್ಲು ಒಂದು ಶಿಲೆಯಾಗಿ ನಿಂತಂದ್ರ ಆ ಕಲ್ಲಿಗೆ ಎಷ್ಟು ಗೌರವ ಕೊಡ್ತಾರ. ಅದೇ ರೀತಿ ಅಂತ ನನ್ನ ಜೀವನ ನಾ ಅನ್ಕೊಂಡಿದ್ದೀನಿ. ನನಗೆ ಸದ್ಯಕ್ಕೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ. ನಾನು ಬಿಡ್ಬೇಕಂತ ಅನ್ಕೊಂಡಿದ್ದೆ, ಎಲ್ಲ ವ್ಯಾಪಾರ ಅವೆಲ್ಲ ಬಿಟ್ಟು ಸುಮ್ ಕೂತ್ರದ ಅನ್ಕೊಂಡಿದ್ದೆ. ಬಟ್ ಕೊಳ್ಳಿಗೆ ಸಾಕಷ್ಟು ಹಾಕೊಂಡ್ಬಿಟ್ಟಿನಿ. ಈಗ ಬಿಡ್ತೀನಿ, ನಡ್ಬಾರ್ಕ್ ಬಿಡ್ತೀನಿ ಅಂದ್ರೂ ಕೂಡ ಅದನ್ನ ಹಿಡಿಯೋಕ್ಕೂ ಇಲ್ಲ ಬಿಡೋಕ್ಕೂ ಇಲ್ಲ ಅನ್ನೋ ಥರ ಆಗ್ಬಿಟ್ಟೈತಿ. ಹಿಡಿದ್ರಿಂದ ನನಗಿನ್ನ ಮುಂದೊಂದು ಹಾದೈತಿ, ಬಿಟ್ಟರೆ ನನಗೆ ಹಾದಿಲ್ಲ, ನಾ ಪಾತಾಳಕ್ಕನೇ ಹೋಗ್ಬಿಡ್ತೀನಿ. ತುಂಬ ವಿಷಯದೊಳಗೆ ಫೈನಾನ್ಸಿಯಲಿ ನನಗೆ ಇದು ಆಗ್ಬಿಟ್ಟೈತಿ. ಅದು ಏನೋ ಒಂದು ಮಾಡಕ್ಕೆ ಹೋಗಿದ್ದೆ ಒಳ್ಳೆ ರೀತಿಯಿಂದ, ಅದು ಇನ್ನೊಂದು ಏನೋ ಆಗ್ಬಿಟ್ಟೈತಿ. ಸೊ ಹಾಗಾಗಿ ಈಗ ನನಗೆ ಆಪ್ಷನ್ ಇಲ್ಲ. ಅದನ್ನೆಲ್ಲ ಲುಕ್ಷಣಿನ ನಾನು ಒಂದು 5-6 ತಿಂಗಳು ನನಗೆ ಬೇಕಾಗುತ್ತೆ ಅದನ್ನೆಲ್ಲ ಕವರ್ ಮಾಡ್ಕೊಳೋದಕ್ಕೆ. ಸೊ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ, ಒಳ್ಳೊಳ್ಳೆ ಕ್ವಾಲಿಟಿ ಇರೋಂಥ ಬಟ್ಟೆಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನನಗೆ 100-200 ರೂಪಾಯಿ ಸಿಗ್ತದಪ್ಪ ಅಂದ್ರೆ ನಾನು ಯಾಕೆ ಮಾಡಬಾರ್ದು, ಮಾಡ್ತೀನಿ. ನನ್ನ ಭರವಸೆನ ನಾನು ಯಾವತ್ತೂ ಕಳ್ಕೊಳಕ್ಕೆ ಹೋಗೋಂಗಿಲ್ಲ. ವಿಡಿಯೋ ನೋಡೋರ್ಗು ನಾನು ಯಾವತ್ತೂ ನೆಗೆಟಿವ್ ಮಾತಾಡಕ್ಕೆ ಹೋಗೋಲ್ಲ. ನಿಮ್ಮ ಜೀವನ ಇತ್ತಂದ್ರೆ ನಿಮ್ಮ ಜೀವನದ ನಿರ್ಧಾರನ ತಗೋಬೇಕಾಗಿರುವಂಥದ್ದು ನೀವೇ ಆಗಿರ್ಬೇಕು ಫ್ರೆಂಡ್ಸ್. ಇನ್ಯಾರ್ದು ನಿಮ್ಮ ಲೈಫ್ ಕೊಟ್ರಿ ಅಂತಂದ್ರೆ ಬರೀ ಇಬ್ಬಾದ ಮಾಡಕ್ಕೆ ಇಟ್ಟಿರ್ಬಿಡ್ತಾರ. ನಿಮ್ಮ ಜೀವನದಾಗ ಯಾವ ಟೈಮಿಗೆ ಏನಾಗಬೇಕು, ನೀವು ಏನು ಮಾಡಬೇಕು, ಏನು ಉಡಬೇಕು, ಏನು ತೊಡಬೇಕು, ನೀವಾಗಲಿ ನಿಮ್ಮ ಮಕ್ಕಳು ಮರಿಯಾಗಲಿ ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಗಿನ್ನ ಹೆಚ್ಚಿಗೆ ಯಾರು ವಿಚಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ನೀವು ವಿಚಾರ ಮಾಡ್ರಿ, ನಿಮ್ಗೆ ಏನು ಸರಿ ಅನ್ಸುತ್ತಾ, ಒಳ್ಳೆ ಮಾರ್ಗದಾಗ ಹೋಗ್ತಿರ್ದಪ್ಪ ಅಂದ್ರೆ ಯಾರದೇ ಮಾತಿಗೆ ಕಿವಿನೂ ಕೊಡ್ಬೇಡ್ರಿ, ತಲೆನೂ ಕೊಡ್ಬೇಡ್ರಿ, ಮುಂದೆ ಹೋಗ್ತಾ ಇರ್ರಿ. ಅದು ನಮ್ಮವರೇ ಆಗಿರ್ಲಿ, ಹೊರಗಡೆಯವರೇ ಆಗಿರ್ಲಿ, ನಮ್ಮನ್ನ ಕಂಡ್ರೆ ನಮ್ಗೆ ಟಾರ್ಚರ್ ಕೊಡ್ತಾರ, ಬೇಕು ಅಂತ ನಮ್ಗೊಂದು ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡ್ತಾರಪ್ಪ ಅಂತಂದ್ರೆ ಇರಲ್ಲಕ್ಕ. ಅದೇನೋ ಒಂದು ಕೆಟ್ಟ ಕರ್ಮ, ಅದನ್ನ ಕಳ್ಕೊಳಕ್ ದೇವ್ರು ನಮ್ಗೆ ಆ ಸಿಚುವೇಶನ್ ತರ್ತಾನಂತ ಅನ್ಕೋಬೇಕು. ಹಂಗೆ ಮುಂದೆ ಸಾಕ್ತಾ ಹೋಗ್ಲೇಬೇಕು. ನಮ್ಮ ತಾಯಿ ಪಟ್ಟಿರುವಂತ ಕಷ್ಟ, ನಮ್ಮ ತಾಯಿ ಪಟ್ಟಿರುವಂತ ನೋವು, ಅದನ್ನೆಲ್ಲ ನಾನು ನೋಡಿ ಬಂದೇಕಿ, ಅದನ್ನೆಲ್ಲನೂ ನಾನು ಸಹಿಸ್ಕೊಂಡು ಬಂದೇಕಿ. ಹಾಗಾಗಿ ನನಗೆ ಯಾವುದು ಕೂಡ ಅಷ್ಟೊಂದು ಒಮ್ಮೆ ಏನು ಇದು ಮಾಡ್ತೀನಂತ ಮತ್ತೊಂದ್ಸರಿ ಹೇಳ್ತೀನಿ, ಯಾವತ್ತೂ ಯಾರೇ ಆಗಲ್ಲಕ್ಕ. ನಿಮ್ಗೆ ನೋವು ಕೊಡ್ತಾರಪ್ಪ ಅಂತಂದ್ರೆ ಅದೇನೋ ಒಂದು ಕೆಟ್ಟ ಕರ್ಮ ಇರಬೇಕು. ಆ ಕರ್ಮ ಅದನ್ನ ಕಳೆಯೋದಕ್ಕೋಸ್ಕರ ಆ ಥರ ನಿಮ್ಗೆ ಆಗಿರ್ತೈತಿ. ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ. ಸಾಮಾನ್ಯವಾಗಿ ಬೇಜಾರಾಗೋದಂತೂ ಅದು ಸರ್ವೇ ಸಾಮಾನ್ಯ. ಆ ಬೇಜಾರಿನೊಳಗನೆ ತಗೊಂಡು ಹೋಗ್ಬೇಕಲ್ಲ ಲೈಫ. ಸೊ ಹಾಗಾಗಿ ಈ ವಿಡಿಯೋ ಲಗುಟನೆ ಹಾಕ್ತೀನಿ. ಧನ್ಯವಾದಗಳು, ಬಾಯ್.